ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧದ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನ ಮುಂದುವರಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ತನಿಖೆ ನಡೆದು ಚಾರ್ಜ್ ಶೀಟ್ ಆಗಿ ಹೋದರೂ ಕೂಡ ಕೆಲವರಿಗೆ ಅವಕಾಶವನ್ನೇ ಕೊಟ್ಟಿಲ್ಲ, ಅನುಮತಿ ಕೊಟ್ಟಿಲ್ಲ. 10-15 ವರ್ಷಗಳ ಹಳೆ ಘಟನೆಗಳಿಗೆ ಈಗ ಕಾನೂನು ಅನ್ವಯಿಸಲಾಗ್ತಾ ಇದೆ. ಈಗಿನ ಕಾನೂನನ್ನ ರಾಜ್ಯಪಾಲರ ಅನುಮತಿಯನ್ನ ನ್ಯಾಯಾಲಯ ಪರಿಶೀಲಿಸಬಹುದು. ನೈಸರ್ಗಿಕ ನ್ಯಾಯ ಮುಖ್ಯ ಅಲ್ವಾ ಅಂತ ಹೇಳಿ ಪೀಠಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನು ಕೂಡ ರಾಜ್ಯಪಾಲರು ಪಾಲಿಸಲಿಲ್ಲ. ರಾಜ್ಯಪಾಲರು ಒಂದು ಅಂಶದ ಬಗ್ಗೆಯೂ ಕೂಡ ವಿವೇಚನಾ ಬಳಸಲಿಲ್ಲ. 10-15 ವರ್ಷದ ಹಳೆಯ ಕೇಸ್ ಇದು. ಹೇಗೆ ರಾಜ್ಯಪಾಲರು ಹಿಂದೆ ಮುಂದೆ ನೋಡದೆ ತರಾತುರಿಯಲ್ಲಿ ಈ ಕೇಸಿಗೆ ಅನುಮತಿಯನ್ನ ಕೊಟ್ಬಿಟ್ರು, ಕ್ಯಾಬಿನೆಟ್ನ ತೀರ್ಮಾನವನ್ನ ಸಲಹೆಯನ್ನ ಒಪ್ಪಲಿಲ್ಲ. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಲ್ವಾ? ಒಂದು ಎಳ್ಳಷ್ಟು ಕೂಡ ರಾಜ್ಯಪಾಲರು ವಿವೇಚನೆ ಬಳಸಿದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಿರ್ಲಿಲ್ಲ. ರಾಜ್ಯಪಾಲರ ಅನುಮತಿಯನ್ನ ನ್ಯಾಯಮೂರ್ತಿಗಳೇ ಪರಿಶೀಲಿಸಬಹುದು ಅಂತ ಒಂದು ಕಡೆ HD ಕುಮಾರಸ್ವಾಮಿಯವರ ಕೇಸನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಮುರುಗೇಶ್ ನಿರಾಣಿ ಕೇಸನ್ನ, ಶಶಿಕಲಾ ಜೊಲ್ಲೆ ಕೇಸನ್ನ, ಎಲ್ಲರ ಕೇಸ್ಗಳನ್ನು ಪೆಂಡಿಂಗ್ ಇಟ್ಟು ಆತುರವಾಗಿ ಮುಖ್ಯಮಂತ್ರಿಗಳ ಕೇಸನ್ನ ಮಾತ್ರ ಅನುಮತಿ ಕೊಟ್ಟಿದ್ದೆ ಹೇಗೆ? ಯಡಿಯೂರಪ್ಪ ಕೇಸ್ನಲ್ಲಿ ಕೊಟ್ಟ ತೀರ್ಪನ ಆಧಾರದಲ್ಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಕೇಸ್ನಲ್ಲಿ ಕೂಡ ಇದೇ ರೀತಿಯಾಗಿತ್ತು ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ತೀರ್ಮಾನ, ವಿವೇಚನಾರ್ಹ, ಜೊತೆಗೆ ತಾರತಮ್ಯದ ನೀತಿ ಇಲ್ಲಿದೆ. ತಾರತಮ್ಯದ ನೀತಿ ಎದ್ದು ಕಾಣಿಸ್ತಾ ಇದೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ತಾರತಮ್ಯ ಇಲ್ಲದೆ ಹೋಗಿದ್ರೆ ಕುಮಾರಸ್ವಾಮಿಯವ್ರಿಗೂ, ರೆಡ್ಡಿಗೂ, ನಿರಾಣಿಗೂ, ಜೊಲ್ಲೆಗೂ ಅವ್ರದ್ದೆಲ್ಲ ಚಾರ್ಜ್ ಶೀಟ್ ರೆಡಿ ಇದೆ. ಆರೋಪ ಪಟ್ಟಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಆದರೂ ಕೂಡ ಅವರಿಗೆ ಕೋರ್ಟ್ ತನಿಖೆಗೆ ಅವಕಾಶವನ್ನು ಅಥವಾ ಅನುಮತಿಯನ್ನು ಕೊಡೋದಿಲ್ಲ. ನೋಡಿ, ಇತರ ವಿಚಾರಗಳಿಗೆ ಕ್ಯಾಬಿನೆಟ್ ತೀರ್ಮಾನವನ್ನು, ಸಲಹೆಯನ್ನು ಪರಿಗಣಿಸಬೇಕಾಗತ್ತೆ. ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. CM ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕೇ ಅಂತ ಹೇಳಿ ಜಡ್ಜ್ ಕೇಳಿದ್ರೆ ಹೌದು ಅಂತ ಹೇಳ್ತಾ ಇದ್ದಾರೆ. ಸಿಂಘ್ವಿ ವಾದಕ್ಕೆ ಹೈಕೋರ್ಟ್ ವಕೀಲರು ಪ್ರಶ್ನೆ ಕೇಳಿದರೆ, ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಕೇಳಿದರೆ ಅದಕ್ಕೆ ಹೌದು ಅಂತ ಹೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ರಾಜ್ಯಪಾಲರು ಸಂಪುಟ ಸಭೆಯ ಸಲಹೆಯನ್ನು ಸ್ವೀಕರಿಸಬೇಕು, ಪರಿಗಣಿಸಬೇಕು. ಕೇವಲ ಇದು ಮಾತ್ರ ಅಲ್ಲ, ಇತರ ಎಲ್ಲ ವಿಚಾರಗಳಲ್ಲೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ಈ ವಿಚಾರವನ್ನು ಬೇರೆಯದ್ದೇ ಆ್ಯಂಗಲಲ್ಲಿ ನೋಡಬೇಕಾಗಿದೆ, ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಪರಿಣಾಮಕಾರಿಯಾದ ವಾದದ ಮೂಲಕ ಅಭಿಷೇಕ್ ಮನು ಸಿಂಘ್ವಿ ಜಡ್ಜ್ ಮುಂದೆ ಇಡ್ತಾ ಇದ್ದಾರೆ. ಒಂದು ಕ್ಯಾಬಿನೆಟ್ ತೆಗೆದುಕೊಂಡಿರುವಂಥ ತೀರ್ಮಾನ, ಆ ತೀರ್ಮಾನ ಸಲಹೆ ರೂಪದಲ್ಲಿ ರಾಜ್ಯಪಾಲರಿಗೆ ಹೋದರೆ ಅದನ್ನು ಧಿಕ್ಕರಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಪ್ರಶ್ನೆ. ಇಡೀ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಪ್ರಕರಣ ಇದು. ಇವತ್ತು ಈ ಪ್ರಕರಣದಲ್ಲಿ ತೀರ್ಪು ಹೊರಬರುವ ಎಲ್ಲ ಸಾಧ್ಯತೆಗಳಿದೆ. ವಾದ ಪ್ರತಿವಾದವನ್ನು ನಡೆಸಲಾಗ್ತಾ ಇದೆ. ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಹೈಕೋರ್ಟ್ನ ತೀರ್ಮಾನ ಏನಾಗಿರುತ್ತೆ ಅಂತ. ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ನ ಅನುಮತಿ ಅದನ್ನು
ರದ್ದುಗೊಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ರಿಟ್ ಹಾಕ್ಕೊಂಡಿದ್ದಾರೆ. ಆದರೆ ಇದು ಮುಖ್ಯಮಂತ್ರಿಗಳ ಪರವಾದ ತೀರ್ಪು ಬರುತ್ತಾ, ಮುಖ್ಯಮಂತ್ರಿಗಳ ವಿರುದ್ಧದ ತೀರ್ಪು ಬರುತ್ತಾ, ಮುಖ್ಯಮಂತ್ರಿಗಳು ಇಲ್ಲಿ ಯಾವುದೇ ತಪ್ಪು ಮಾಡಿಲ್ಲವಾದರೆ, ಯಾವುದೇ ರೀತಿಯ ಕಡತಕ್ಕೆ ಸಹಿ ಹಾಕಿಲ್ಲವಾದರೆ, ಸ್ವಜನ ಪಕ್ಷಪಾತದಲ್ಲಿ ಪಾಲ್ಗೊಂಡಿಲ್ಲವಾದರೆ, ಇದೀಗ ನಾಗಪ್ರಸನ್ನ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ, ಕೆಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿಗೆ. ಸಿಎಂ ವಿರುದ್ಧದ ತೀರ್ಮಾನ ರಾಜ್ಯಪಾಲರ ಸ್ವತಂತ್ರ ನಿರ್ಧಾರ, ಆ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಸಿಎಂ ವಿರುದ್ಧದ ತೀರ್ಮಾನ ತೆಗೆದುಕೊಂಡಿರುವುದು ರಾಜ್ಯಪಾಲರ ಸ್ವತಂತ್ರ ತೀರ್ಮಾನ, ಸಂಶಯವೇ ಬೇಡ, ಅದರಲ್ಲಿ ಡೌಟೇ ಬೇಡ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ವಾದದ ಮಧ್ಯೆ ಜಡ್ಜ್ ಕೂಡ, ಅಲ್ಲಿನ ನ್ಯಾಯಮೂರ್ತಿಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಇದು ತಾವರ್ ಚಂದ್ ಗೆಹ್ಲೋಟ್ ತೆಗೆದುಕೊಂಡಿರುವಂಥ ಸ್ವತಂತ್ರ ತೀರ್ಮಾನ, ಇದು ಸ್ವತಂತ್ರ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ. ಆದರೆ ಈ ಸ್ವತಂತ್ರ ತೀರ್ಮಾನದಿಂದ ಬೇರೆ ಬೇರೆಯದ್ದೇ ಪ್ರಕರಣಗಳಿದ್ದಾವಲ್ಲ, ಅಲ್ಲಿ ಯಾಕೆ ಸ್ವತಂತ್ರ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದನ್ನು ಕೂಡ ನೋಡಿ. ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬೇಕು ಅಂತ ಇಲ್ಲ, ಉಳಿದೆಲ್ಲ ಪ್ರಕರಣಗಳಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬೇಕು. ಬಟ್ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಕೊಟ್ಟಿರುವಂಥ ಸಲಹೆಯನ್ನು ಪುರಸ್ಕರಿಸಬೇಕು, ಅದನ್ನು ಒಪ್ಪಿಕೊಳ್ಬೇಕು ಅಂತ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಹೈಕೋರ್ಟ್ ವಿಚಾರಣೆಯಲ್ಲಿ ವಾದ ಪ್ರತಿವಾದ ಮುಂದುವರಿತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ತಮ್ಮ ಇಡೀ ವಾದದಲ್ಲಿ ಒಂದು ಅಂಶವನ್ನ ಹೆಚ್ಚು ಬಾರಿ ಉಲ್ಲೇಖ ಮಾಡಿದ್ದು ಅಂದ್ರೆ ಸಂಪುಟ ಸಭೆಯ ಸಲಹೆಯನ್ನ ಪರಿಗಣಿಸಬೇಕಾಗಿತ್ತು ಅಂತ. 17A ಅಡಿಯಲ್ಲಿ ಆ ಸಲಹೆಯನ್ನ ಪುರಸ್ಕರಿಸಬಹುದಾಗಿತ್ತು ಅಂತ. ಬಟ್ ಈಗ ನಾಗಪ್ರಸನ್ನ ಅವರು ಹೇಳ್ತಾ ಇದ್ದಾರೆ, ನ್ಯಾಯಮೂರ್ತಿಗಳು ಕ್ಯಾಬಿನೆಟ್ನ ಆ ತೀರ್ಮಾನವನ್ನ ಸಲಹೆಯನ್ನ ಪರಿಗಣಿಸಬೇಕು ಅಂತ ಕಾನೂನಿನಲ್ಲಿ ಇಲ್ಲ, ಪರಿಗಣಿಸಲೇಬೇಕು ಅಂತಿಲ್ಲ. ಈ ಪ್ರಕರಣವನ್ನ ಹೊರತುಪಡಿಸಿ ಬೇರೆ ಪ್ರಕರಣದಲ್ಲಿ ಪರಿಗಣಿಸುವ ಅವಕಾಶ ಇದೆ. ರಾಜ್ಯಪಾಲರು ಹೊರಡಿಸಿದಂತ ಆದೇಶವನ್ನ ಪರಿಶೀಲಿಸುವ ಅವಕಾಶ ಕೋರ್ಟ್ಗೆ ಇದೆ. ಸ್ವತಂತ್ರ ವಿವೇಚನಾಧಿಕಾರವನ್ನು ಬಳಸಿ ರಾಜ್ಯಪಾಲರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ಡೌಟೇ ಬೇಡ. ಬಟ್ ಕ್ಯಾಬಿನೆಟ್ ಸಲಹೆ ಪರಿಗಣಿಸಬೇಕು ಅಂತ ಇಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದ್ದ ಹಾಗೆ ಹೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯಪಾಲರ ಪ್ರತಿ ನಿರ್ಧಾರವನ್ನ ವಿಮರ್ಶಿಸುವ ಅಧಿಕಾರ ಕೋರ್ಟ್ಗಿದೆ. ರಾಜ್ಯಪಾಲರು ಆ ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ರೆ ಅದೆಲ್ಲದಕ್ಕೂ ಕೂಡ ಯಾವುದೇ ವಿಮರ್ಶೆ ಮಾಡುವಂತ ಅಥವಾ ಅದನ್ನು ಸ್ಟೇ ಕೊಡುವಂತ, ತಡೆ ಹಿಡಿಯುವಂತ ಎಲ್ಲ ಅವಕಾಶಗಳು ಕೋರ್ಟ್ಗೆ ಇದೆ. ರಾಜ್ಯಪಾಲರು ಅನುಮತಿ ಕೊಟ್ಟ ತಕ್ಷಣವೇ ತನಿಖೆ ಶುರುವಾಗೋದಿಲ್ಲ. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ, ಭರ್ಜರಿಯಾಗಿ ಚುನಾವಣೆಗಳು ನಡೆದಿದ್ದಾವೆ, ವಿಪಕ್ಷಗಳು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ರು, ಒಂದು ಪಕ್ಷ ಮಾತ್ರ ಬಹುಮತದಿಂದ ಗೆದ್ದಿದೆ, ಅದು ಕಾಂಗ್ರೆಸ್. ಭರ್ಜರಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ, ಎರಡೂ ಚುನಾವಣೆಗಳನ್ನು ಉಲ್ಲೇಖ ಮಾಡಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ ವಿಧಾನಸಭೆ ಚುನಾವಣೆಯಲ್ಲಿ
ಒಂದು ಪಕ್ಷ ಅಂದ್ರೆ ಅದು ಪ್ರಜಾಸತ್ತಾತ್ಮಕವಾಗಿ ಮುಖ್ಯಮಂತ್ರಿಗಳ ಆಯ್ಕೆಯಾಗಿದ್ದಾರೆ, ಅದು ಕಾಂಗ್ರೆಸ್. ಚುನಾವಣೆಗಳು ನಡೆದಿದ್ದಾವೆ. ಈ ರಾಜ್ಯದ ಮತದಾರರು ಚುನಾವಣೆಯಲ್ಲಿ ಫಲಿತಾಂಶ ಕೊಟ್ಟಿದ್ದಾರೆ. ಆದರೆ ವಿಪಕ್ಷಗಳು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಚುನಾವಣೆ ಗೆಲ್ಲಕ್ಕೆ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಒಂದು ಪಕ್ಷ ಮಾತ್ರ ಅಧಿಕಾರಕ್ಕೆ ಇಳಿದಿದೆ. ಪ್ರಜಾಸತ್ತಾತ್ಮಕವಾಗಿ ಪ್ರಜೆಗಳಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳಿವರು. ಅಂಥ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸುವ ಅಧಿಕಾರ ಜನರಿಗೆ ಮಾತ್ರ ಇದೆ. ಜನರು ಆಯ್ಕೆ ಮಾಡಿದ ಸರ್ಕಾರವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ನೋಡಿ ಎಂತ ಮಾತನ್ನು ಹೇಳ್ತಿದ್ದಾರೆ ಇಲ್ಲಿ. ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಟೈಟಲ್ಲು, ಸಬ್ ಟೈಟಲ್ಲು. ಸೊ ಒಬ್ಬ ಮುಖ್ಯಮಂತ್ರಿ ಆಗಬೇಕು, ಒಬ್ಬ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಅಂತಿಮವಾಗಿ ಜನರೇ ತೀರ್ಮಾನವನ್ನು ಮಾಡಬೇಕು. ಕೆಳಗಿಳಿಸುವ ಅಧಿಕಾರವೂ ಕೂಡ ಜನರಿಗೆ ಮಾತ್ರ. ಆಯ್ಕೆ ಮಾಡಿ ಗದ್ದುಗೆಯ ಮೇಲೆ ಕೂರಿಸೋದು ಮಾತ್ರ ಜನಗಳೇ. ಜನ ಆಯ್ಕೆ ಮಾಡಿದ ಸರ್ಕಾರ ಇದು. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಶ್ರೇಷ್ಠ, ಅಂತಿಮ. ಅದಕ್ಕೆ ಪರ್ಯಾಯವಾದ ಮತ್ತೊಂದಿಲ್ಲ. ಜನರ ಆಯ್ಕೆ, ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ, ಪ್ರಜೆಗಳಿಂದ ಆಯ್ಕೆಯಾದಂಥ ಸರ್ಕಾರದ ಮುಖ್ಯಮಂತ್ರಿ. ಇದೊಂದು ಪ್ರಜಾಸತ್ತಾತ್ಮಕ ನಡೆಯನ್ನ ಧಕ್ಕೆ ಮಾಡ್ದಂಗಾಗೋದಿಲ್ವಾ? ಮುಂದಿಡ್ತಾ ಹೋಗ್ತಾ ಇದ್ದಾರೆ. ಎಸ್, ಈಗ ವಾದವನ್ನು ಮತ್ತೆ ಮುಂದುವರಿಸಿದ್ದಾರೆ ನ್ಯಾಯಮೂರ್ತಿಗಳು. ಅಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ರಿಕ್ವೈರ್ಮೆಂಟ್ ಹೇಗೆ ಸಾಗುತ್ತೆ, ಪ್ರಿನ್ಸಿಪಲ್ಸ್ ಹೇಗಿರಬೇಕು, ನ್ಯಾಚುರಲ್ ಜಸ್ಟಿಸ್ ಹೇಗಿರಬೇಕು, ಜೊತೆಗೆ ಇನ್ಜಸ್ಟಿಸ್ ಆಗದಂತೆ ಹೇಗೆ ತಡಿಬೇಕು, ಕ್ಲಿಯರ್ ಕಟ್ ಮ್ಯಾಂಡೇಟ್ ಸಿಕ್ಕಿದೆ. ಇಂಥ ಸರ್ಕಾರವನ್ನು ಕೆಳಗಿಳಿಸೋಕ್ಕಾಗೋದಿಲ್ಲ. ಜೊತೆಗೆ ಇಲ್ಲಿರುವಂಥದ್ದು ನ್ಯಾಚುರಲ್ ಜಸ್ಟಿಸ್ ಸಿಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ಆಗಲೇಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಥವಾ ಪ್ರಜಾಸತ್ತಾತ್ಮಕ ನಡೆಗೆ ಹಿನ್ನಡೆಯಾಗುತ್ತೆ. ಸೊ ಈ ವಾದದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದು ಅವರನ್ನು ಕೆಳಗಿಳಿಸುವ ಪ್ರಯತ್ನಕ್ಕೆ ಬೆಂಬಲ ನೀಡಿದಂತೆ ಆಗಬಾರ್ದು, ಬೆಂಬಲ ಕೊಟ್ಟಂತೆ ಆಗಬಾರ್ದು ಅಂತ ಹೇಳಿ. ಸೊ ಹೀಗಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಇಷ್ಟೇ. ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ನಾವಿದ್ದೇವೆ, ಜನರಿಂದ ಆಯ್ಕೆಯಾಗಿರುವಂಥ ಸರ್ಕಾರ ಇದು, ಇದನ್ನು ಕೆಳಗಿಳಿಸಬಾರ್ದು ಅಂತ ಹೇಳಿ. ಇನ್ನು ನಿರಂತರವಾದಂಥ ವಾದದಲ್ಲಿ ಅವರು ಹೇಳ್ತಾ ಇದ್ದಾರೆ ಇದೊಂದು ಪಕ್ಷಪಾತಿ ಧೋರಣೆ, ಇದು ರಾಜ್ಯಪಾಲರು ಪಕ್ಷಪಾತಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇದನ್ನು ಕೋರ್ಟ್ ಒಪ್ಪಬಾರದು, ಪರಿಶೀಲಿಸಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಯಾವ ತೀರ್ಮಾನವನ್ನು ಪ್ರಕಟಿಸ್ತಾರೆ, ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ನೋಡಿ, ಇನ್ನೊಂದು ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಹಜ ನ್ಯಾಯದ ಪ್ರಕ್ರಿಯೆಗಳನ್ನು ರಾಜ್ಯಪಾಲರು ಪಾಲಿಸಬೇಕಾಗಿತ್ತು. ಅಟ್ಲೀಸ್ಟ್
ಸಹಜ ನ್ಯಾಯದ ಪ್ರಕ್ರಿಯೆಗಳನ್ನು ಪಾಲಿಸಬೇಕಾಗಿತ್ತು. ಕೇವಲ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿಗಳನ್ನೇ ಇಲ್ಲಿ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಈ ತೀರ್ಪನ್ನು ಅಥವಾ ಈ ಆದೇಶವನ್ನು ಮಾಡಲಾಗಿದೆ. ಇದು ರಾಜಕೀಯ ಪ್ರೇರಿತ ದೂರು. ಕೆಳಗಿಳಿಸುವ ಅಧಿಕಾರ ಜನರಿಗೆ ಮಾತ್ರ ಇದೆ. ಈ ದೂರು ಕೊಟ್ಟು ಕೆಳಗಿಳಿಸುವಂಥ, ರಾಜ್ಯಪಾಲರನ್ನು ಬಳಸಿಕೊಂಡು ಕೆಳಗಿಳಿಸುವಂಥ ಪ್ರಕ್ರಿಯೆಗೆ ನಡೆಯೋದಿಲ್ಲ. ಇದು ಜನ ಆಯ್ಕೆ ಮಾಡಿರುವಂಥ ಸರ್ಕಾರವನ್ನು ರಾಜ್ಯಪಾಲರು ಇಂಥ ನಿರ್ಧಾರದಿಂದ ಬದಲಿಸೋಕ್ಕಾಗೋದೇ ಇಲ್ಲ. ಆದ್ದರಿಂದ ರಾಜ್ಯಪಾಲರ ಅಧಿಕಾರಿಗಳಿವೆ. ಆ ಅಧಿಕಾರಗಳ ಜೊತೆಗೆ ನಿರ್ಬಂಧಗಳು ಇವೆ. ರಾಜ್ಯಪಾಲರ ದಿಕ್ಕು ತಪ್ಪಿಸುವ ತಂತ್ರ ನಡಿಬಾರದು. ಹಲವು ವೈವಿಧ್ಯಮಯ ವಿಚಾರಗಳನ್ನು ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿತ್ತು. ಅವುಗಳಲ್ಲಿ ಒಂದಕ್ಕೂ ಕೂಡ ರಾಜ್ಯಪಾಲರು ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡುವಂಥ ಗೋಜಿಗೆ ಅವ್ರು ಹೋಗಿಲ್ಲ. ಒಂದು ನೈಸರ್ಗಿಕ ನ್ಯಾಯ, ಸಹಜ ನ್ಯಾಯ ಪಾಲನೆ ಆಗಿಲ್ಲ ಇಲ್ಲಿ. ಅದನ್ನು ಉಲ್ಲೇಖಿಸ್ತಾ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ತನಿಖೆಯನ್ನು ಮಾಡದೆ ತಪ್ಪಿತಸ್ಥ ಅಂತ ನಿರ್ಧರಿಸೋದು ತಪ್ಪು. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ತನಿಖೆಯಲ್ಲಿ ತಪ್ಪು ಸಾಬೀತಾದರೆ ಈಗ ಪ್ರಾಸಿಕ್ಯೂಷನ್ಗೆ ಕೊಡಬಹುದು. ಇಲ್ಲಿ ತನಿಖೆಯೇ ಆಗಿಲ್ವಲ್ಲ, ತಪ್ಪಿತಸ್ಥ ಅಂತ ಸಾಬೀತೇ ಆಗಿಲ್ವಲ್ಲ. ಇನ್ನುಳಿದ ಪ್ರಕರಣಗಳನ್ನು ತೆಗೆದುಕೊಳ್ಳಿ ನೀವು. ಕುಮಾರಸ್ವಾಮಿ ಅವರದ್ದು ನೋಡಿ, ಆರ್ಟಿಕಲ್ ಇದು ಸ್ಪಷ್ಟ ಉಲ್ಲಂಘನೆ. ಇದು ತನಿಖೆಯನ್ನು ಮಾಡದೆ ತಪ್ಪಿತಸ್ಥ ಅಂತ ನಿರ್ಧರಿಸೋದು ತಪ್ಪು. ತನಿಖೆನೇ ನಡೆದಿಲ್ಲ, ತಪ್ಪಿತಸ್ಥ ಹೇಗೆ ಆಗ್ತಾರೆ? ಆರ್ಟಿಕಲ್ 14ರಿಂದ 21 ಪ್ರಕಾರ ಉಲ್ಲಂಘನೆ ಆಗಿದೆ. ರಾಜ್ಯಪಾಲರ ನಡೆ ಇದು ತಪ್ಪು. ರಾಜ್ಯಪಾಲರ ತೀರ್ಮಾನ ತಪ್ಪು. ಬೇರೆ ಕೇಸ್ಗಳಲ್ಲಿ ನೋಡಿ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಸಿಕ್ಕಿಲ್ಲ, ಬಟ್ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂದರೆ ರಾಜ್ಯಪಾಲರು ಅತ್ತ ತಿರುಗಿಯೂ ನೋಡಲ್ಲ, ಅನುಮತಿಯೂ ಕೊಡಲ್ಲ. ರಾಜ್ಯಪಾಲರ ಈ ಬಗ್ಗೆ ನಡೆಯಲ್ವಾ ಅಂತ ಕೇಳಿದ್ರೆ ಖಂಡಿತ ಹೌದು ಅಂತ ಹೇಳಿ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ತಾರತಮ್ಯದ ರೀತಿ ಅಂತ ಹೇಳಿ ಆರೋಪ ಮಾಡ್ತಾರೆ. ಬಿಜೆಪಿ JDSನವ್ರಿಗೊಂದು ನ್ಯಾಯ, ಕಾಂಗ್ರೆಸ್ನವ್ರಿಗೊಂದು ನ್ಯಾಯ, ಸಿದ್ದರಾಮಯ್ಯನ ಅವರಿಗೊಂದು ನ್ಯಾಯ. ಇದು ಸರಿಯಲ್ಲ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಅಲ್ಲಲ್ಲಿ ಆರೋಪ ಮಾಡ್ತಾ ಇರ್ತಾರೆ. ಇದೀಗ ಕೋರ್ಟ್ನಲ್ಲೂ ಕೂಡ ಅದೇ ಅಂಶಗಳು ಉಲ್ಲೇಖ ಆಗ್ತಾ ಇದ್ದಾರೆ. ತನಿಖೆಯೇ ಮಾಡದೆ ಒಬ್ಬ ತಪ್ಪಿತಸ್ಥ ಅಂತ ಹೇಳೋದಿದೆಯಲ್ಲ, ಇದು ತಪ್ಪು. ತಪ್ಪು ಸಾಬೀತಾದರೆ ತನಿಖೆ ಮಾಡಲಿ, ಅದಕ್ಕೆ ಅವಕಾಶ ಇದೆ. ತಪ್ಪು ಸಾಬೀತಾಗದೇನೆ ತನಿಖೆ ಮಾಡ್ತೀವಿ ಅಂದರೆ ಇದು ರಾಜಕೀಯ ಪ್ರೇರಿತ, ಅವರ ವಿರುದ್ಧ ರಾಜಕೀಯ ಹುನ್ನಾರ, ಅವರನ್ನು ಕೆಳಗಿಳಿಸುವಂಥ ತಂತ್ರ. ಇದು ಜನರಿಂದ ಆಯ್ಕೆಯಾಗಿರುವಂಥ ಸರ್ಕಾರವನ್ನು ಅಲುಗಾಡಿಸುವ ಪ್ರಯತ್ನ. ಇದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವಂಥ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವ ಹುನ್ನಾರ. ಇದು ಸರಿಯಲ್ಲ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮುಂದುವರಿಸಿದ್ದಾರೆ.
ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖವಾದ ಪ್ರಬಲವಾದ ಆರ್ಟಿಕಲ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದನ್ನು ನಾವು ಉಲ್ಲಂಘಿಸಿದ್ರೆ ಸರಿ ಹೋಗೋದಿಲ್ಲ. ಇದೊಂದೇ ಪ್ರಕರಣದಲ್ಲಿ ರಾಜ್ಯಪಾಲರ ತರಾತುರಿ ನಿರ್ಧಾರ ಯಾಕೆ? ರಾಜ್ಯಪಾಲರ ನಿರ್ಧಾರ ಪಾರದರ್ಶಕವಾಗಿರಬೇಕು. ರಾಜ್ಯಪಾಲರ ಮುಂದೆ ಹಲವು ಪ್ರಾಸಿಕ್ಯೂಷನ್ಗಳು ಬಾಕಿ ಇದ್ದಾವೆ. ಯಾಕೆ ಪಾರದರ್ಶಕವಾದಂಥ ನಡೆ ಇಲ್ಲ? ಹಲವು ಪ್ರಾಸಿಕ್ಯೂಷನ್ಗಳು ಬಾಕಿ ಇದ್ದಾಗ ಸೆಲೆಕ್ಟಿವ್ ಮೆಥಡನ್ನು ಯಾಕೆ ಅನುಸರಿಸಿದ್ದಾರೆ? ಇದು ಪಾರದರ್ಶಕತೆನಾ ಅಂತ ಕೇಳಿದ್ದಾರೆ. ರಾಜ್ಯಪಾಲರ ತರಾತುರಿಯ ನಿರ್ಧಾರ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ಮಾತ್ರ. ರಾಜ್ಯಪಾಲರು ಅನುಮತಿ ನೀಡುವ ಕ್ರಮ ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿಲ್ಲ. ತನಿಖೆಯೇ ಮಾಡದೆ ತಪ್ಪಿತಸ್ಥ ಅಂತ ಹೇಳಿದಂಗಿದೆ. ಇದನ್ನ ಸರಿಪಡಿಸುವ ಕೆಲಸ ಆಗಬೇಕು. ಜೊತೆಗೆ ಸಂವಿಧಾನದಲ್ಲಿ ಅತ್ಯಂತ ಪ್ರಬಲವಾದಂಥ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಆ ಅವಕಾಶಗಳನ್ನು ನಾವು ಗಾಳಿಗೆ ತೂರಿದಂಗೆ ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ವಾ? ಇದು ಮುಖ್ಯಮಂತ್ರಿಗಳ ರಾಜಕೀಯ ಪ್ರೇರಿತ ಅನುಮತಿ. ಸೊ ಹೀಗಾಗಿ ಇದನ್ನು ಪರಿಗಣಿಸಬಾರ್ದು, ರದ್ದು ಮಾಡಬೇಕಿದ್ದನ್ನು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಅನುಮತಿಯನ್ನು ರದ್ದು ಮಾಡಬೇಕು, ಅದನ್ನು ಪರಿಗಣಿಸಬಾರ್ದು ಅಂತ. ಪರಿಗಣಿಸಿದ್ರೆ ನೈಸರ್ಗಿಕ ನ್ಯಾಯದ ವಿರುದ್ಧದ ತೀರ್ಮಾನವಾಗುತ್ತೆ. ಇಲ್ಲಿ ನಿಸರ್ಗ ಅಥವಾ ಸಹಜ ನ್ಯಾಯ ಪ್ರಕ್ರಿಯೆಯಿಂದ ದೂರ ಉಳಿದಂಗಾಗುತ್ತೆ ಅಂತ ಹೇಳಿ ವಕೀಲರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಕೋರ್ಟ್ಗೆ. ಜೊತೆಗೆ ಹೇಗೆ ಇದು ರಾಜ್ಯಪಾಲರ ನಡೆ ತಾರತಮ್ಯದಿಂದ ಕೂಡಿದೆ, ರಾಜ್ಯಪಾಲರ ಅನುಮತಿ ಒಂದು ರಾಜಕೀಯ ಪ್ರೇರಿತ ಅನ್ನೋದನ್ನು ಹೇಗೆ ಹೇಳ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಆಗಿರುವಂಥ ಅನೇಕ ವಿಚಾರಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ, ಚುನಾವಣೆಗಳು ನಡೆದಿದ್ದಾವೆ, ಜಾತ್ರೆಗಳ ರೀತಿಯಲ್ಲಿ ಚುನಾವಣೆಗಳು ನಡೆದಿದ್ದಾವೆ, ಅದ್ಧೂರಿಯಾಗಿ ಚುನಾವಣೆಗಳು ನಡೆದಿದ್ದಾವೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಜನರ ಆಶೀರ್ವಾದವನ್ನು ಗಳಿಸಿ ಜನಮತದೊಂದಿಗೆ, ಜನರ ಮತಗಳೊಂದಿಗೆ ಬಂದಿದೆ. ಆದರೆ ಇಂಥ ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಉರುಳಿಸೋಕೆ ಯಾರಿಂದನೂ ಕೂಡ ಆಗೋದಿಲ್ಲ. ವಿವೇಚನಾಧಿಕಾರ ಅಂದರೆ ಬೇಕಾದಂತೆ ಬಳಸೋದಲ್ಲ. ಸಿದ್ದರಾಮಯ್ಯ ವಿರುದ್ಧ ಅನುಮತಿ ಕೊಡುವಾಗ ಅಸಹಜ ಮತ್ತು ಅವಸರದ ನಿರ್ಧಾರವನ್ನು ಮಾಡಿದ್ದಾರೆ. ವಿವೇಚನೆ ಬೇರೆ, ಸ್ವೇಚ್ಛಾಚಾರ ಬೇರೆ. ಇಲ್ಲಿ ವಿವೇಚನೆ ಬಳಸೋದು ಅಂತ ಹೇಳಿದ್ರೆ ಅದು ರಾಜಕೀಯವಾಗಿ ಕೂಡಿರಬಾರ್ದು. ವಿವೇಚನೆ ಅನ್ನೋದನ್ನು ರಾಜ್ಯಪಾಲರು ಸಂಪೂರ್ಣವಾಗಿ ಪ್ರಕರಣವನ್ನು ಅವಲೋಕಿಸಿ ಕೊಡಬೇಕೆ ಬೇಡವೇ, ಕಾನೂನು ಪಂಡಿತರ ಸಲಹೆಯನ್ನು ಪಡೆದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಇಂಥದ್ದೇ ಕೇಸ್ಗಳು ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ತಮ್ಮ ಬಳಿ ಎಷ್ಟು ಕೇಸ್ಗಳಿದ್ದಾವೆ, ಈ ರೀತಿ ಕೇಸ್ಗಳಲ್ಲಿ ಯಾವ ನಿರ್ಧಾರವನ್ನು ಹಿಂದೆ ತೆಗೆದುಕೊಂಡಿದ್ದೆ, ಆಧಾರದಲ್ಲಿ ಇವತ್ತು ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಇದೆಲ್ಲವೂ ಕೂಡ ಯೋಚಿಸಿ ತೆಗೆದುಕೊಂಡಿದ್ರೆ ಅದು ವಿವೇಚನೆ ಆಗ್ತಾ ಇತ್ತು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೇಸ್ನಲ್ಲಿ ಇವತ್ತು ಅತಿ ದೊಡ್ಡ ದಿನ. ಈ ದಿನ ಯಾವ ತೀರ್ಮಾನ ಆಗುತ್ತೆ, ಯಾವ ರೀತಿ ವಾದ ನಡೆಯುತ್ತೆ, ಇಡೀ ರಾಜ್ಯವೇ ಎದುರು ನೋಡ್ತಾ ಇದೆ. ಕೇವಲ ರಾಜ್ಯ ಮಾತ್ರವಲ್ಲ, ದೇಶದಲ್ಲೂ ಕೂಡ ಇದು ಗಮನ ಸೆಳೆದಿರುವಂಥ ಪ್ರಕರಣ. ಮುಖ್ಯಮಂತ್ರಿಗಳ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ರಾಜಕೀಯವಾಗಿ ಅನೇಕ ಬೆಳವಣಿಗೆಗಳನ್ನು ನಮ್ಮ ರಾಜ್ಯದಲ್ಲಿ ಕಂಡಿದ್ದೇವೆ. ರಾಜಕೀಯ ಬೆಳವಣಿಗೆಗಳ ಜೊತೆಗೆ ಒಂದು ಜಿದ್ದಾಜಿದ್ದಿನ ಪ್ರತಿಷ್ಠೆಯ ಫೈಟ್ ಕೂಡ ಇಲ್ಲಿ ಏರ್ಪಟ್ಟಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಎಚ್ ಡಿ ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ ರೆಡ್ಡಿ, ಹೀಗೆ ಅನೇಕ BJPಯ ಸದಸ್ಯರುಗಳ ಅಥವಾ JDS ಸದಸ್ಯರುಗಳ ವ್ಯಕ್ತಿಗಳ ವಿರುದ್ಧ ಇರುವಂಥ ಕೇಸ್ಗಳು ಯಾಕೆ ಆಗಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಲಾಗಿದೆ.
ಈ ಹಿಂದೆಯೂ ಕೂಡ ರಾಜಭವನ ಮುತ್ತಿಗೆ ರಾಜಭವನ ಚಲೋ ಮಾಡಿದ್ರು. ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನು ಬಹಳ ದೊಡ್ಡ ಹೋರಾಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಸೊ ಕಾನೂನು ಹೋರಾಟದ ಜೊತೆ ರಾಜಕೀಯ ಒಂದು ಜಿದ್ದಾಜಿದ್ದಿಯೂ ಕೂಡ ಇಲ್ಲಿ ಏರ್ಪಟ್ಟಿದೆ. ಹೀಗಾಗಿ ಈ ಪ್ರಕರಣ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ಪ್ರಕರಣದಲ್ಲಿ ಬರುವಂಥ ತೀರ್ಪು ತೀವ್ರ ಸಂಚಲನವನ್ನು ಸೃಷ್ಟಿಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನ ವಕೀಲ ಅಭಿಷೇಕ್ ಮನು ಸಿಂಘವಿ ವಾದವನ್ನು ಮಂಡಿಸ್ತಾ ಇದ್ದರೆ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯಾಗಿ ಅವರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಪೀಠದಲ್ಲಿರುವಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಮುಡಾ ಕೇಸ್ನ ಒಂದೊಂದು ಇಂಚಿಂಚು ಬೆಳವಣಿಗೆಗಳು ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತಾ ಹೋಗ್ತಾ ಇದೆ. ಸೊ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಪ್ರಕರಣ ಸದ್ದು ಮಾಡಿತ್ತು. ಮುಂದಿನ ಹೋರಾಟ ರಾಷ್ಟ್ರ ಮಟ್ಟದಲ್ಲೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಕಾಂಗ್ರೆಸ್ ನೋಡ್ತಾ ಇದೆ. ಸೊ ಬಿಜೆಪಿ JDS ಒಟ್ಟುಗೂಡಿ ಕಾಂಗ್ರೆಸ್ ವಿರುದ್ಧದ ಹೋರಾಟದ ಒಂದು ಭಾಗ ರಾಜಕೀಯ ಭಾಗ ಆದರೆ, ಇನ್ನೊಂದು ಕಡೆ ಕಾನೂನು ಹೋರಾಟದಲ್ಲಿ ಕೂಡ ಈಗ ಕಾಂಗ್ರೆಸ್ ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಬಂದರೆ ಏನಾಗುತ್ತೆ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತೀರ್ಪು ಬಂದರೆ ಏನಾಗುತ್ತೆ. ಮುಖ್ಯಮಂತ್ರಿಗಳ ಪರವಾಗಿ ಬಂದರೆ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಜಯ ಇದು, ಕಾಂಗ್ರೆಸ್ಗೂ ಅತಿ ದೊಡ್ಡ ಜಯ ಇದು. ಬಿಜೆಪಿ ಮತ್ತು JDSಗೆ ಹಿನ್ನಡೆಯಾಗುತ್ತೆ. ರಾಜಕೀಯವಾಗಿ ಕಾಂಗ್ರೆಸ್ಸನ್ನು ಎದುರಿಸುವಲ್ಲಿ ಶಕ್ತಿ ಕಳೆದುಕೊಳ್ಳುತ್ತೆ ಮೈತ್ರಿ ಪಕ್ಷಗಳು. ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ರಾಷ್ಟ್ರವ್ಯಾಪಿಯಲ್ಲೂ ಕೂಡ ಒಂದು ಸಂದೇಶದ ರೀತಿಯಲ್ಲಿ ಇದು ರವಾನೆ ಆಗುತ್ತೆ. ಕಾಂಗ್ರೆಸ್ ವಿರುದ್ಧದ ಷಡ್ಯಂತ್ರ ಹುನ್ನಾರ ವಿಫಲವಾಯಿತು ಅನ್ನೋ ಸಂದೇಶ ಅಲ್ಲಿಗೆ ರವಾನೆ ಆಗುತ್ತೆ. ಒಂದು ವೇಳೆ ಇದು ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯತಿರಿಕ್ತವಾದಂಥ ತೀರ್ಪು ಬಂದರೆ FIR ದಾಖಲಾಗುವ ಸಾಧ್ಯತೆ ಇರುತ್ತೆ. ಇವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಮುಖ್ಯಮಂತ್ರಿಗಳಿಗೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಅವಕಾಶವಂತೂ ಖಂಡಿತವಾಗೂ ಇದ್ದೇ ಇರುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಹೈಕೋರ್ಟ್ನ ತೀರ್ಮಾನವನ್ನು ಪ್ರಶ್ನಿಸಲಿಕ್ಕೆ, ಒಂದು ವೇಳೆ ವ್ಯತಿರಿಕ್ತವಾದಂಥ ತೀರ್ಪು ಬಂದರೆ ಅದನ್ನು ಪ್ರಶ್ನಿಸುವಂಥ ಅವಕಾಶ ಸುಪ್ರೀಂ ಕೋರ್ಟ್ನಲ್ಲಿ ಸಿಗುತ್ತೆ. ಜೊತೆಗೆ ರಾಜೀನಾಮೆ ಕೊಡ್ತಾರೋ ಅಥವಾ ಅಧಿಕಾರದಲ್ಲಿದ್ದು ಅದನ್ನು ಫೈಟ್ ಮುಂದುವರಿಸ್ತಾರೋ. FIR ದಾಖಲಾದ ನಂತರದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಫೈಟ್ ಆಗುತ್ತಾ, ಅಥವಾ ರಾಜೀನಾಮೆಯನ್ನು ನೀಡದೆ ರಾಜಕೀಯವಾಗಿ ಶಕ್ತಿಯನ್ನು ಗಟ್ಟಿಗೊಳಿಸಿಕೊಂಡು ಹೋರಾಟವನ್ನು ಮುಂದುವರಿಸ್ತಾರ. ಒಂದು ಕಡೆ ರಾಜಕೀಯ ಹೋರಾಟ, ಮತ್ತೊಂದು ಕಡೆ ಕಾನೂನು ಹೋರಾಟವನ್ನು ಮುಂದುವರಿಸಲಿಕ್ಕೆ ಅವಕಾಶ ಇದೆ.